ಸತತ 4 ಗಂಟೆಗಳಿಗಿಂತಲೂ ಕೂಡ ಹೆಚ್ಚು ಕಾಲ ನಡೆದಿರುವಂತಹ ಮಂತ್ರಿ ಪರಿಷತ್ ಸಭೆ ಈಗಾಗಲೇ ಅಂತ್ಯಗೊಂಡಿದೆ. ಮುಖ್ಯಮಂತ್ರಿಗಳು ಕೂಡ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಮಾತಾಡ್ತಿದ್ದಾರೆ ನೀವು ಕೂಡ ಕೇಳಿಸ್ಕೊಳ್ಳಿ. ಅದನ್ನು ಕೂಡ ಸಬ್ಮಿಟ್ ನಿನ್ನೆ ಆದೇಶದಲ್ಲಿ 2 ಭಾಗ ಇದೆ. ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಅಟಾರ್ನಿ ಜನರಲ್ ಮಿಸ್ಟರ್ ಮುಕುಲ್ ರೋಹಟಗಿ ಅವರು ಕೇಂದ್ರ ಸರ್ಕಾರ 2 ರಾಜ್ಯದ ಎಕ್ಸಿಕ್ಯೂಟಿವ್ ಹೆಡ್ಸ್ ಅವ್ರನ್ನ ಕರೆದು ನೆಗೋಸಿಯೇಟ್ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತಕ್ಕಂಥ ಸಲಹೆಯನ್ನು ಕೊಡ್ತಾರೆ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಾರಿಮನ್ ಅವ್ರನ್ನು ಕೇಳ್ತಾರೆ, ಮತ್ತೆ ತಮಿಳುನಾಡಿನ ಅಡ್ವೊಕೇಟ್ ನಾಪಡೆ ಮಿಸ್ಟರ್ ನಾಪಡೆ ಶೇಖರ್ ನಾಪಡೆ ಅವ್ರನ್ನು ಕೂಡ ಕೇಳ್ತಾರೆ. ಅವರು ನಾವು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತೀವಿ. ಅದು ಮತ್ತೆ ರಾಜ್ಯ ಸರ್ಕಾರದ ನಮ್ಮ ನಾರಿಮನ್ ಅವರು ಏನಂತೆ ಸಲಹೆ ಕೊಡ್ತಾರೆ ಅಂತಂದ್ರೆ, 2 ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ, ಮಾತುಕತೆಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಸಲಹೆ ಕೊಡ್ತಾರೆ. ಅದಕ್ಕೆ ನಮ್ಮ ವಕೀಲರು ಒಪ್ಕೊಳ್ತಾರೆ, ತಮಿಳುನಾಡಿನ ವಕೀಲರು ಕೂಡ ಒಪ್ಕೊಳ್ತಾರೆ. ಅದರಂತೆ ಈಗಾಗಲೇ ಕೇಂದ್ರ ಸರ್ಕಾರ ನಾಳೆ 29ನೇ ತಾರೀಕು 11:30ಕ್ಕೆ 2 ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ನೀರಾವರಿ ಮಂತ್ರಿಗಳು ಕೂಡ ಕರ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿ, ಇರಿಗೇಷನ್ ಸೆಕ್ರೆಟರಿ ಮತ್ತು ಚೀಫ್ ಇಂಜಿನಿಯರ್, ಟೆಕ್ನಿಕಲ್ ಮನುಷ್ಯ ಇರಬೇಕು ಅಂತೇಳಿ ಅವ್ರನ್ನೂ ಕೂಡ ಕರೆದಿದ್ದಾರೆ. ಸೊ ಒಟ್ಟಾರೆ 5 ಜನ ಡೆಲಿಗೇಟ್ಸ್ ನಾಳೆ ಸಭೆಗೆ ಬರಬೇಕು ಅಂತ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಇದು ಒಂದು ಆದೇಶದಲ್ಲಿ ಹೇಳಿರ್ತಕ್ಕಂಥದ್ದು. 2ನೇದು, ಇನ್ ದಿ ಮೀನ್ ವೈಲ್ ಇಂದಿನಿಂದ ಅಂದರೆ 28ನೇ ತಾರೀಕಿನಿಂದ 30ರವರೆಗೆ, ಯಾಕಂದರೆ 30ನೇ ತಾರೀಕು ಮತ್ತೆ ಈ ಮ್ಯಾಟರ್ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ. 3 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ಸ್ ನಂತೆ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಆದೇಶನೂ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆ ಹೇಳ್ತಾ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂದರೆ, ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಇನ್ ಫ್ಯೂಚರ್ ಇನ್ ಎನಿ ಇವೆಂಚುಯಾಲಿಟಿ ಅಂತ ಹೇಳ್ತಾರೆ. ಅದನ್ನು ಕೂಡ ಹೇಳಿದ್ದಾರೆ. ಸೊ ಇದು ನಿನ್ನೆ ಆಗಿರ್ತಕ್ಕಂಥ ಆದೇಶ. ಈ ಆದೇಶ ಬಂದ ಮೇಲೆ ನಾನು ಕೂಡಲೇ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದೆ. ಇವತ್ತು ಸರ್ವಪಕ್ಷಗಳ ಸಭೆಗೆ ಕೇಂದ್ರದ ಸಚಿವರುಗಳು, ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥವರು, ಆಮೇಲೆ leader of the opposition in the assembly, leader of the opposition in the council,
JDSನ ಫ್ಲೋರ್ ಲೀಡರು ಕುಮಾರಸ್ವಾಮಿ, ಆಮೇಲೆ ಅಪ್ಪರ್ ಹೌಸ್ನಲ್ಲಿ ಫ್ಲೋರ್ ಲೀಡರು JDSನವರು, ಜೊತೆಗೆ ಆಲ್ MPs ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ, ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ, ಅಂಡ್ ಪುಟ್ಟಣ್ಣಯ್ಯ ಫ್ರಮ್ ರೈತ ಸಂಘ, ಅದೇನು ಸರ್ವೋದಯ ಪಕ್ಷ, ಅವರು ಕೂಡ ಬಂದಿದ್ದರು. ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೀರಪ್ಪ ಮೊಯ್ಲಿಯವರು, ಅವರೆಲ್ಲ ನಮ್ಮ MPಗಳೆಲ್ಲ ಕೂಡ ಬಂದಿದ್ದರು. ಭಾರತೀಯ ಜನತಾ ಪಕ್ಷದ MPಗಳು ಕೂಡ ಬಂದಿದ್ದರು. BJP MP ಪುಟ್ಟರಾಜ್ ಬಂದಿದ್ದರು. ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಯಡಿಯೂರಪ್ಪ, ಅನಂತಕುಮಾರ್, ಆಮೇಲೆ ಸದಾನಂದ ಗೌಡರು, ಆಮೇಲೆ ರಮೇಶ್ ಜಿಗಜಿಣಗಿ, ಇವರೆಲ್ಲರೂ ಕೂಡ ಸಭೆಯಲ್ಲಿ ಹಾಜರಿದ್ದರು. ಅವ್ರದ್ದೆಲ್ಲರದ್ದು ಅಭಿಪ್ರಾಯ ಭಾರತೀಯ ಜನತಾ ಪಕ್ಷದವ್ರದ್ದು ಮತ್ತು JDSನವರು. ಮಾತನಾಡಿದವರು ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಯಡಿಯೂರಪ್ಪ, ಅನಂತಕುಮಾರ್, ಸದಾನಂದ ಗೌಡ, ಇವರೆಲ್ಲರೂ ಕೂಡ ಮಾತನಾಡಿದರು. ಕುಮಾರಸ್ವಾಮಿ ಮತ್ತು ದತ್ತ, YSV ದತ್ತ ಅವರು ಕೂಡ ಮಾತಾಡೋದು. ಅವರು ಸಲಹೆ ಏನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಅಸೆಂಬ್ಲಿನಲ್ಲಿ ರೆಸಲ್ಯೂಷನ್ ಮಾಡಿದ್ದೀರಿ 23ನೇ ತಾರೀಕು. ಈಗಿರ್ತಕ್ಕಂಥ ನೀರು ಕುಡಿಯ ನೀರಿಗೆ ಉಪಯೋಗಿಸ್ಬೇಕು, ಬೇರೆ ಯಾವುದಕ್ಕೂ ಕೂಡ ಅದನ್ನು ಬಳಸಬಾರದು ಅಂತಕ್ಕಂಥ ರೆಸಲ್ಯೂಷನ್ ಮಾಡಿದ್ದೀರಿ. ಹಾಗಾಗಿ ರೆಸಲ್ಯೂಷನ್ ಇರೋದ್ರಿಂದ ನಾಳೆ ಕೇಂದ್ರ ಸರ್ಕಾರ ಇಬ್ಬರೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದಿರೋದ್ರಿಂದ ಈಗೇನು ಸುಪ್ರೀಂ ಕೋರ್ಟ್ನವರು ಇವತ್ತಿನಿಂದ 6,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನು ನಾಳೆವರೆಗೆ ಮುಂದೂಡೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ಸಲಹೆ ಕೊಟ್ಟಿದ್ದಾರೆ. ಇದು JDSನವರು ಹೇಳಿದ್ದಾರೆ, BJPಯವರು ಹೇಳಿದ್ದಾರೆ, ಕೇಂದ್ರದ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮವರು ಕೂಡ ಹೇಳಿದ್ದಾರೆ. ಅದರಿಂದ ನಾಳೆ ನಾನು ಹೋಗ್ತಾ ಇದ್ದೀನಿ. ನಾಳೆ 11:30ಗೆ ಉಮಾಭಾರತಿ ಅವರು ಮೀಟಿಂಗ್ ಕರೆದಿದ್ದಾರೆ. ಆ ಸಭೆಗೆ ನಾನು ಹೋಗ್ತಾ ಇದ್ದೀನಿ. ಆ ಸಭೆಯಲ್ಲಿ ಈಗಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ಪ್ರಸ್ತಾಪ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟೀಸ್ನು ಕೂಡ ಅಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಮಗೆ ನ್ಯಾಯಾಲಯದ ಆದೇಶವನ್ನು ಅಗೌರವ ಮಾಡಬೇಕು ಅಂತಕ್ಕಂಥ ಯಾವುದೇ ಉದ್ದೇಶ ಇಲ್ಲ. ನಾವು ನೀರಿಲ್ಲದೆ ಇದ್ದ ಕಾರಣಕ್ಕೋಸ್ಕರ ನಮಗೆ ಇರ್ತಕ್ಕಂಥ ನೀರು ಕುಡಿಯಕ್ಕೆ ಬೇಕಾಗಿರೋದ್ರಿಂದ ನಾವು ಅಸೆಂಬ್ಲಿ ಲೆಜಿಸ್ಲೇಚರ್ನಲ್ಲಿ ಶಾಸಕಾಂಗ ಸಭೆಯಲ್ಲಿ ಇಂಥ ಒಂದು ನಿರ್ಣಯ ಮಾಡಿದ್ದೀವಿ. ಅದರಿಂದ ನಾವು ಆ ನಿರ್ಣಯದ ಪ್ರಕಾರ ಮತ್ತು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿರ್ತಕ್ಕಂಥ ಸಲಹೆಗಳ ಪ್ರಕಾರ ನೀರು ಬಿಡ್ತಕ್ಕಂಥದ್ದನ್ನು ಮುಂದೂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ನಾಳೆ ಏನಾಗುತ್ತೆ ಅಲ್ಲಿ ತೀರ್ಮಾನ ಏನಾಗುತ್ತೆ ಅದು ನೋಡ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡ್ತಕ್ಕಂಥದ್ದನ್ನು ಮಾಡ್ತೀವಿ.
ಆ? ಅಲ್ಲ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ. ಆ? ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ರಿ. ನಾಳೆ ಮೀಟಿಂಗ್ ಇದೆ, ನಾಳೆವರೆಗೆ ನೀರು ಬಿಡೋದನ್ನ ಮುಂದೂಡಿದ್ದೀವಿ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದೀವಿ ಇವತ್ತು ಎಸ್ ನಾಳೆ ಬೆಳಗ್ಗೆ 11:30 ಮೀಟಿಂಗ್ ಇದೆ. ಆ ಮೀಟಿಂಗ್ ವರೆಗೂ ಕೂಡ ನಾವು ನೀರು ಬಿಡಲ್ಲ ಅಂತ ಹೇಳಿದರೆ ಮೀಟಿಂಗ್ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಮಾತನ್ನ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸದ್ಯಕ್ಕೆ ರಿಲೀಫ್ ಇರುವಂತದ್ದು, ನೀರನ್ನ ಬಿಡೋಕೆ ಆಗೋದಿಲ್ಲ, ನಾವು ಸದ್ಯಕ್ಕೆ ನೀರು ಬಿಡಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನ ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫ್ ಅನ್ನ ಕೊಡ್ತು, ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನ. ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.